ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಸೊ ಇವತ್ತು ನಾನು ನನ್ನ ಲಾಗಲ್ಲಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲಿಗೆ 2 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನೋಡಿ, 2 ಕ್ಯಾಪ್ಸಿಕಮ್ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಕ್ಯಾಪ್ಸಿಕಮ್, ಕಡಲೆಬೇಳೆ ಹಾಗೆ ಕಡಲೆಬೀಜ, ಸಾಸಿವೆ, ಜೀರಿಗೆ, ಜೊತೆಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ನಾನು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮೊದಲಿಗೆ ಕಡಲೆಬೇಳೆ ಮತ್ತು ಕಡಲೆಬೀಜನ ಈ ರೀತಿ ಹುರ್ಕೋತೀನಿ. ನಾನು ಯಾವುದೇ ಚಿತ್ರಾನ್ನ ಮಾಡಲಿ ಈ ರೀತಿ ಹುರ್ಕೊಂಡು ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೀವು ಪ್ರೀವಿಯಸ್ ವ್ಲಾಗ್ಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಇದೇ ಮೆಥಡಲ್ಲಿ ಮಾಡೋದು ಅನ್ನೋದು. ಸೊ ನೋಡಿ, ಈ ರೀತಿ ರೋಸ್ಟ್ ಆದರೂ ಏನು ಚಿಂತೆ ಇಲ್ಲ. ರೋಸ್ಟ್ ಆದರೆ ಇನ್ನೂ ಸಖತ್ತಾಗಿ ಕ್ರಂಚಿಯಾಗಿ ತಿನ್ನೋಕ್ಕೂ ಸಹ ಟೇಸ್ಟಿಯಾಗಿರುತ್ತೆ. ಸೊ ಮೆತ್ತಗೆ ಹಾಕಲ್ಲ, ಅದಕ್ಕೋಸ್ಕರ ಈ ರೀತಿ ರೋಸ್ಟ್ ಆಗಿನೇ ಸಹ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಕಾಣ್ತಿದೆ ಅಲ್ಲ. ಸೊ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಈಗ ಸಾಸಿವೆ, ಜೀರಿಗೆ ನೋಡಿ, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಈರುಳ್ಳಿಗೆ. ಈರುಳ್ಳಿ ನಾನು ಇಲ್ಲಿ ದೊಡ್ಡದು 2 ಈರುಳ್ಳಿ ತೊಗೊಂಡಿದ್ದೀನಿ, ಯಾಕಂದರೆ ಚಿತ್ರಾನ್ನ ಜಾಸ್ತಿ ಬರಬೇಕಲ್ವಾ, ಅದಕ್ಕೋಸ್ಕರ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡಾಯಿತು. ನಾನು ಆಗಲೇ ಹೇಳ್ದಂಗೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತೀನಿ ಅಂತ. ನೋಡಿ, ಈಗ ನಾನು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಸೊ ಈ ರೀತಿ ಎಲ್ಲ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಸೇರಿಸ್ಬೇಕು. ಕ್ಯಾಪ್ಸಿಕಮ್ ಈ ರೀತಿ ನೀವು ಚಿತ್ರಾನ್ನ ಮಾಡ್ಕೊತೀನಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸುಮ್ಮನೆ ಕ್ಯಾಪ್ಸಿಕಮ್ ಇಟ್ಟು ಕೊಳ್ತೋಗಿ ವೇಸ್ಟ್ ಆಗೋ ಬದಲು ಈ ರೀತಿ ಮಾಡಿ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಅಲ್ವಾ. ನಾನು ಆಗಲೇ ಹೇಳಿದೆ ಕ್ಯಾಪ್ಸಿಕಮ್ ಗ್ರೀನ್ ಆಗಿರೋದ್ರಿಂದ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇಲ್ಲ ಚಿತ್ರಾನ್ನಕ್ಕೆ, ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಈ ರೀತಿ ಹಾಕಿ ಫ್ರೈ ಮಾಡಿದ್ರೆ ಆಗೋಯ್ತು. ಸೊ ಒಂದು ಕಡೆ ನಾನು ಅನ್ನನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಅನ್ನನೂ ಸಹ ರೆಡಿ ಆಗಿದೆ. ಇನ್ನೇನು ಗೊಜ್ಜು ಆಗಿದ ತಕ್ಷಣ ಕಲಿಸ್ಕೊಂಡು ತಿನ್ನೋದೆ ಬಿಸಿ ಬಿಸಿ ಅನ್ನಕ್ಕೆ ಚಿತ್ರಾನ್ನ. ಸೊ ನೋಡಿ, ನಾನು ಆಗಲೇ ಹೇಳ್ದೆ ಅಲ್ಲ ಕ್ಯಾಪ್ಸಿಕಮ್ನ ಸೇರಿಸ್ಕೊತೀನಿ ಅಂತ. ಈಗ ಈ ಥರ ಕಟ್ ಮಾಡಿ 2 ಕ್ಯಾಪ್ಸಿಕಮ್, ಇದು ದಪ್ಪದ 2 ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಕ್ಯಾಪ್ಸಿಕಮ್ನ ಹಾಕಿದ್ಮೇಲೆ ಒಂಚೂರು ಅರಿಶಿನ ಹಾಕಿ ಈ ರೀತಿ ಫ್ರೈ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಬೇಯೋಕ್ಕೆ ಬಿಡಬೇಕು. ಯಾಕಂದರೆ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಆ ಕ್ಯಾಪ್ಸಿಕಮ್ ಬೇಯಬೇಕಲ್ವಾ. ಸೊ ಅದು ತುಂಬ ಹೊತ್ತು ತೊಗೊಳುತ್ತೆ ಬೇಯೋಕ್ಕೆ. ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಮೇಲೆ ನಾವು ಬೇಯಿಸಿದ್ರೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಸಹ ಆಗುತ್ತೆ. ನೀವು ಈ ಟ್ರಿಕ್ನ ಬಳಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ರಿಗೂ ಇಷ್ಟ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಥವಾ ಮಾವಿನಕಾಯಿ ಚಿತ್ರಾನ್ನ, ವೆರೈಟಿ ಚಿತ್ರಾನ್ನಗಳನ್ನ ಮಾಡ್ಬೋದು. ಟೊಮೊಟೊ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ ಈ ರೀತಿ. ಸೊ ಅದೇ ರೀತಿ ನಾನು ಸಹ ಇಲ್ಲಿ ನಿಮಗೋಸ್ಕರ ಕ್ಯಾಪ್ಸಿಕಮ್ ಚಿತ್ರಾನ್ನನ ರೆಡಿ ಮಾಡ್ತಾಯಿದ್ದೀನಿ. ಸೊ ನೀವು ಸಹ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಒಂದು ತಟ್ಟೆನ ಮುಂಚಿ ಅದನ್ನು ಇವಾಗ ನಾನು ಒಂದು 5 ರಿಂದ 6 ನಿಮಿಷ ಬೇಯೋಕ್ಕೆ ಬಿಡ್ತೀನಿ. ಸೊ ಕಡಲೆಬೀಜನೂ ಸಹ ಸೈಡಲ್ಲಿ ಇಟ್ಕೊಂಡಿದ್ದೆಲ್ಲ ನೋಡಿ ಯಾವ ರೀತಿ ಬೆಂದಿದೆ, ಕಾಣಿಸ್ತಾ ಇದೆ ಅಲ್ಲ. ಸೊ ಇಷ್ಟು ಸಾಫ್ಟಾಗಿ ಆದರೆ ಸಾಕು. ಮೊದಲು ನೋಡೋದಕ್ಕೂ ಆದಮೇಲೆ ನೋಡೋದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಇಷ್ಟು ಸಾಕು. ನೋಡಿ, ನಮ್ಮ ಕ್ಯಾಪ್ಸಿಕಮ್ ಚಿತ್ರಾನ್ನ ಆಲ್ಮೋಸ್ಟ್ ರೆಡಿಯಾಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹುರಿದಿಟ್ಕೊಂಡಿರುವಂತಹ ಕಡಲೆಬೀಜ, ಕಡಲೆಬೇಳೆನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಕುರುಮಾಗಿ ನೀವು ಹುರ್ಕೊಳ್ಳಿ, ತುಂಬ ಕ್ರಂಚಿಯಾಗಿ ಇರಬೇಕು. ಯಾಕಂದರೆ ಸಾಫ್ಟ್ ಆಗಿಬಿಡುತ್ತೆ ತುಂಬ ಈ ಥರ ಮಿಕ್ಸ್ ಮಾಡಿದಾಗ. ಅದಕ್ಕೋಸ್ಕರ ತುಂಬ ಕ್ರಂಚಿಯಾಗೇ ಹುರ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಗೊಜ್ಜು ಒಂದು ಕಡೆ ರೆಡಿ ಆಯಿತು. ಇನ್ನೇನಿದ್ರು ಸಾರು ಮಾಡೋದೇ, ಊಟ ತಿನ್ನೋದೇನೆ. ಕ್ಯಾಪ್ಸಿಕಮ್ ಚಿತ್ರಾನ್ನ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೆ ಅನ್ನಿಸ್ತು ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೊ ಏನಂದರೆ ನಮ್ಮ ಕಡೆ ನಾನು ಅನ್ನಕ್ಕೆ ಉಪ್ಪು ಹಾಕಲ್ವಲ್ಲ, ಸೊ ಅದಕ್ಕೋಸ್ಕರ ಉಪ್ಪು ಶಾರ್ಟೇಜ್ ಆಗುತ್ತೆ. ಅನ್ನಕ್ಕೆ ಉಪ್ಪು ಹಾಕೋರಿಗೆ ಓಕೆ ಅಂತ ಅನಿಸುತ್ತೆ. ಸೊ ಒಂದು ಕಡೆ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿನೂ ಸಹ ಒಂದು ಬೌಲಲ್ಲಿ ಇತ್ತು, ತುರಿದಿಟ್ಟಿದ್ವಿ. ಸೊ ಚಿತ್ರಾನ್ನಕ್ಕೆ ಕಾಯಿ ತುರಿ ಇಲ್ಲದೆ
ಚಿತ್ರಾನ್ನ ಆಗೋದೇ ಇಲ್ಲ. ಅದಕ್ಕೋಸ್ಕರ ಕಾಯಿ ತುರಿನೂ ಸಹ ನೀವು ಸೇರಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ರೈಸ್ ಇದೆ, ವೈಟ್ ರೈಸ್ನ ಈಗ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ. ನೀವು ಸಹ ಇದೇ ರೀತಿ ಮಾಡಿಕೊಂಡು ತಿನ್ಕೊಳ್ಳಿ. ಹಾಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾರೇ ನನ್ನ ಚಾನಲ್ನ ನೋಡಿದ್ರು ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ಹಾಗೆ ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಸೊ ನನ್ನ ನೋಟಿಫಿಕೇಷನ್ ನಾನು ಏನೇ ವಿಡಿಯೋ ಹಾಕಿದ್ರು ಮೊದಲಿಗೆ ನಿಮಗೆ ಬರುತ್ತೆ. ಸೊ ಆಲ್ಮೋಸ್ಟ್ ರೆಡಿ ಆಗೋಯಿತು ನಮ್ಮ ಕ್ಯಾಪ್ಸಿಕಮ್ ಚಿತ್ರಾನ್ನ. ಸೊ ನೀವು ಸಹ ಇದೇ ರೀತಿ ಮಾಡ್ಕೊಳ್ಳಿ, ಓಕೆನಾ? ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲ ಏನು ಮಾಡಬೇಕು, ನಾನೇನು ವ್ಲಾಗ್ ಹಾಕ್ತೀನಿ ನಾಳೆ ಅನ್ನೋದನ್ನ ಯೋಚನೆ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ, ನೋಡ್ತಾ ಇದ್ರೆ ನಿಮಗೂ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ನನಗೂ ಗೊತ್ತು. ಮತ್ತೆ ಸಿಗ್ತೀನಿ, ಬಾಯ್.